ಕೋರ್ಟ್ನಲ್ಲಿ ಇವತ್ತು ಕೂಡ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಕಲಾಪದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಪ್ರಮುಖವಾಗಿ ಸಿಎಂಗೆ ಮಧ್ಯಂತರ ರಿಲೀಫ್ ಮತ್ತೆ ಮುಂದುವರಿಕೆಯಾಗಿದೆ. ಸಿಎಂ ಪ್ರಕರಣದ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿರುವಂಥದ್ದು. ಸೋಮವಾರ ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಸೋಮವಾರ ಮತ್ತೆ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಹಾಗಾಗಿ ಮತ್ತೆ ವಾದ ಪ್ರತಿವಾದ ಸಹಜವಾಗಿಯೇ ಮುಂದುವರಿಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ಯಾವ್ಯಾವ ಅಂಶಗಳನ್ನು ಉಲ್ಲೇಖಿಸ್ತಾರೆ ಅನ್ನೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಇವೆಲ್ಲ ಬೆಳವಣಿಗೆಗಳು ಕೂಡ ಸಹಜವಾಗಿಯೇ ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ತುಷಾರ್ ಮೆಹ್ತಾ ವಾದವನ್ನು ಮಾಡಿದಂತಹ ರೀತಿ ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಅನ್ನು ಜಾಸ್ತಿ ಮಾಡಿತ್ತು. ಹಾಗಾದರೆ ಹೇಗಿತ್ತು ಅವರ ವಾದ ನೋಡ್ತಾ ಹೋಗೋಣ. ರಾಜ್ಯಪಾಲರು ವಿವೇಚನವನ್ನು ಬಳಕೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ವಾದವನ್ನು ಮಾಡ್ತಾರೆ. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಸಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಮುನ್ನೆಲೆಗೆ ತಂದಿರುವಂಥದ್ದು. 17A ಅನುಮತಿ ನೀಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅನ್ನೋದನ್ನು ಕೂಡ ಅವರು ಉಲ್ಲೇಖಿಸ್ತಾರೆ. ಇದೇ ವಿಚಾರವನ್ನೇ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಪ್ರಸ್ತಾಪಿಸಿದರು. ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಿಯೇ 17A ಅನುಮತಿಯನ್ನು ಕೊಡೋದು ಅನ್ನೋದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದರು. ಇನ್ನು CS AG ಕ್ಯಾಬಿನೆಟ್ ವರದಿ ಎಲ್ಲವೂ ಕೂಡ ಕಾಪಿ ಪೇಸ್ಟ್ ಅಂತ ಕೂಡ ತುಷಾರ್ ಮೆಹ್ತಾ ವಾದಿಸ್ತಾ ಹೋಗ್ತಾರೆ. ರಾಜ್ಯಪಾಲರಿಗೆ ಕಳುಹಿಸಿದಂಥ 67 ಪುಟಗಳ ಕ್ಯಾಬಿನೆಟ್ ನೋಟನ್ನು ನೋಡ್ತಾ ಇದ್ರೆ ಸಿಎಂ ಉತ್ತರ, ಕ್ಯಾಬಿನೆಟ್ ನಿರ್ಧಾರ ಎಲ್ಲವನ್ನೂ ಕೂಡ ಪರಿಗಣಿಸಿದ್ದಾರೆ ರಾಜ್ಯಪಾಲರು ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದನ್ನ ವಾದದ ರೂಪದಲ್ಲಿ ಮಂಡಿಸಿದ್ರು. ಮೇಲ್ನೋಟಕ್ಕೆ ಅಕ್ರಮ ನಡೆದಿದೆ ಅಂಥೇಳಿ ರಾಜ್ಯಪಾಲರು ಅಂದಾಜಿಸಿದ್ದಾರೆ. ಸರ್ಕಾರಕ್ಕೆ ತನಿಖೆಯ ಅವಶ್ಯಕತೆ ಇದೆ ಅನಿಸಿಯೇ ನ್ಯಾಯಾಂಗ ತನಿಖೆಗೆ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ ಅನ್ನುವಂಥ ವಾದವನ್ನು ಮಂಡಿಸಿರುವಂಥದ್ದು. ಬ್ರಹ್ಮಪುರ ವಕೀಲರು ವಾದವನ್ನ ಮಾಡಿದ್ರು. ಡಾಕ್ಟರ್ ಅಶೋಕ್ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪು ಏನಾಗಿತ್ತು ಅದನ್ನ ಕೋರ್ಟ್ ಮಾಡೋ ಮೂಲಕವಾಗಿ ಅವರು ವಾದವನ್ನ ಮುಂದುವರಿಸಿದ್ರು. ಸೆಕ್ಷನ್ 17A ಅಡಿ ಖಾಸಗಿ ದೂರುದಾರರು ಅನುಮತಿಯನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಖಾಸಗಿ ದೂರುದಾರರು ರಾಜ್ಯಪಾಲರ ಬಳಿ ಹೋಗಿ ಅವಕಾಶವನ್ನ ಪಡ್ಕೊಳ್ಬಹುದು. ಹೀಗಾಗಿ ರಾಜ್ಯಪಾಲರು ಅನುಮತಿಯನ್ನ ಪಡೆದು ದೂರನ್ನ ದಾಖಲು ಮಾಡಲಾಗಿದೆ. ಆರಂಭದಲ್ಲಿ ದೂರನ್ನ ಕೊಡ್ಲಿಕ್ಕೆ ಹೋದಾಗ ದೂರು ದಾಖಲಿಸ್ಕೊಂಡಿಲ್ಲ. ಆ ಕಾರಣಕ್ಕೆ ರಾಜ್ಯಪಾಲರ ಬಳಿ ಹೋಗ್ಲಾಯ್ತು. ಭೂಮಿಯ ಮಾಲೀಕತ್ವ ಮೂಡ ಬಳಿ ಇದೆ. ಮೂಲ ಮಾಲೀಕ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಅಂತ ಏನು ಕ್ಲೈಮ್ ಮಾಡ್ತಿದ್ದಾರೆ ಅಲ್ಲ ಅನ್ನೋದರ ವಾದ ಆಗಿದೆ. 2004ರಲ್ಲಿ ಸೈಟ್ಗಳ ಹಂಚಿಕೆ ಆಗಿದೆ. ಸೈಟ್ ಹಂಚಿಕೆಯಾದ ನಂತರದಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತಹ ಜಾಗವನ್ನ ಕೃಷಿ ಭೂಮಿ ಅಂತ ತೋರಿಸ್ತಾರೆ. ಆನಂತರ ಆ ಜಾಗಕ್ಕೆ 14 ನಿವೇಶನವನ್ನ ಕೇಳ್ತಾರೆ. ಇಂದಿಗೂ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಜಾಗ ಖಾಲಿಯೇ ಇದೆ. ಸೊ ಆ ಜಾಗ ಏನಿದೆ ಅದು ಖಾಲಿ ಇದೆ, ಯಾರ ಮಾಲೀಕತ್ವದಲ್ಲೂ ಇಲ್ಲ. ಡಾಕ್ಟರ್ ಅಶೋಕ್ ಪ್ರಕರಣದಲ್ಲಿ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅನ್ನೋದನ್ನ ವಿವರಿಸ್ತಾ ಖಾಸಗಿ ದೂರುದಾರರಿಗೆ ರಾಜ್ಯಪಾಲರ ಬಳಿ ನೇರ ಅನುಮತಿ ಕೇಳಲಿಕ್ಕೆ ಅವಕಾಶಗಳು ಇದೆ ಅನ್ನೋದನ್ನು ಕೂಡ ಅಬ್ರಹಾಂ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇನ್ನು ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಮರ ಮುಂದುವರೆದಿದೆ. ಇವತ್ತು ರಾಜಭವನ ತಲುಪುವಕ್ಕಾಗಿಯೇ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರಾಜಭವನ ಚಲೋವನ್ನ ಹಮ್ಮಿಕೊಂಡಿದ್ರು. ರಾಜ್ಯಪಾಲರ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನ ಮಾಡಿದ್ರು. ರಾಜ್ಯಪಾಲರ ಬಳಿ ಇರ್ತಕ್ಕಂತಹ ಕೇಸ್ಗಳನ್ನ ಇಲ್ಲಿಯವರೆಗೂ ಯಾಕೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ, ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡೋ ಮೂಲಕವಾಗಿ ಮನವಿ ಸಹ ಮಾಡಿದ್ದಾರೆ. ಅದೆಲ್ಲದರ ವರದಿದೆ, ನೋಡ್ಕೊಂಡು ಬನ್ನಿ. ಗವರ್ನಮೆಂಟ್ ವರ್ಸಸ್ ಗವರ್ನರ್, ಕಾಂಗ್ರೆಸ್ನಿಂದ ರಾಜಭವನ ಚಲೋ, ರಾಜ್ಯಪಾಲರ ವಿರುದ್ಧ ಭಿತ್ತಿಪತ್ರ ಪ್ರದರ್ಶನ. ರಾಜ್ಯಪಾಲರು ವರ್ಸಸ್ ಸರ್ಕಾರದ ಮಧ್ಯೆ ಪ್ರಾಸಿಕ್ಯೂಷನ್ ಸಂಘರ್ಷ ತಾರಕಕ್ಕೇರಿದೆ. ಪ್ರಾಸಿಕ್ಯೂಷನ್ ಬಾಕಿ ಅರ್ಜಿಗಳ ಅನುಮತಿಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ನಡೆಸಿದರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿ ರಾಜಭವನದತ್ತ ಕೈ ನಾಯಕರ ದಂಡು ಹೊರಡಿತು. ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರುವ ಬಗ್ಗೆ ಪೋಸ್ಟರ್ ಪ್ರದರ್ಶಿಸಿದರು. ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತ ಆರೋಪಿಸಿದರು. ಇದು ಗವರ್ನರ್ ಆಫೀಸು ಒಂದು ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಬಾರದು. ಇದೊಂದು ಸಂವಿಧಾನದ ಪೀಠ. ಸಂವಿಧಾನ ಒಂದು ಎಲ್ಲರೂ ಕೂಡ ನ್ಯಾಯಬದ್ಧವಾಗಿ ನಡಿಬೇಕು ಅಂತ ಹೇಳಿ ಗವರ್ನರ್ ಸ್ಥಾನವನ್ನ, ಗವರ್ನರ್ ಕುರ್ಚಿಯನ್ನ, ಗವರ್ನರ್ ಕಚೇರಿಯನ್ನ ಸ್ಥಾಪನೆ ಮಾಡಿದೆ. ಅದರನ್ನ ತಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ.
ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ರಾಜ್ಯಪಾಲರು ವಿಪಕ್ಷಗಳ ನಾಯಕರ ವಿಚಾರದಲ್ಲಿ ದೂರು ಬಂದರೂ ಅನುಮತಿ ಕೇಳಿದ್ರು ಕೊಡಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ನಿಟ್ಟಿನಲ್ಲೇ ಇವತ್ತು ರಾಜಭವನ ಚಲೋವನ್ನು ನಡೆಸಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಒಟ್ಟಾರೆಯಾಗಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ನಡುವಿನ ಫೈಟ್ನಲ್ಲಿ ಈಗ ಇನ್ನೊಂದು ಸ್ವರೂಪ ಪಡೆದಂತೆ ಕಾಣಿಸ್ತಾ ಇದೆ. ಕೋರ್ಟ್ನ ತೀರ್ಮಾನ ಏನೇ ಆಗಿರ್ಬೋದು, ಆದರೆ ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗವರ್ಮೆಂಟ್ ಜಟಾಪಟಿ ಮತ್ತಷ್ಟು ಜೋರಾಗುವ ಲಕ್ಷಣ ಅಂತೂ ಕಾಣಿಸ್ತಾ ಇದೆ. ಕಾಂಗ್ರೆಸ್ ನಿಯೋಗದಿಂದ ಗವರ್ನರ್ಗೆ ದೂರು. ರಾಜ್ಯಪಾಲರ ಬಳಿಯಿದ್ದ 4 ಅರ್ಜಿ ಇತ್ಯರ್ಥ ಆಗಿದೆಯಾ? ಮಾಜಿ ಸಿಎಂ ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ, ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕಾಂಗ್ರೆಸ್ ಪಟ್ಟು ಹಿಡಿತು. ಪ್ರತಿಭಟನೆ ಬಳಿಕ ರಾಜಭವನಕ್ಕೆ ತೆರಳಿ ಉಪಮುಖ್ಯಮಂತ್ರಿ ಡಿಕೆಶಿ ನೇತೃತ್ವದ ನಿಯೋಗ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದೆ. ಆದರೆ 4 ಅರ್ಜಿಗಳನ್ನು ಇತ್ಯರ್ಥಗೊಳಿಸಿರೋದಾಗಿ ರಾಜ್ಯಪಾಲರು ಹೇಳಿರೋದಾಗಿ ಡಿಕೆಶಿ ತಿಳಿಸಿದರು. ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ನಡೆದಿದೆ. ರಾಜ್ಯಪಾಲರ ಕಚೇರಿ ರಾಜಕೀಯ ಕಚೇರಿ ಆಗಬಾರದು ಅಂತ ಡಿಕೆಶಿ ಕಿಡಿಕಾರಿದ್ರು. ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು. ನಾವ್ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ. ನಾನು ಇಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಆಗುದಿಲ್ಲ, ಗವರ್ನರ್ ಕಚೇರಿನೂ ಪರ್ಮನೆಂಟ್ ಇರ್ಲಿಕ್ಕೆ. ಗವರ್ನರ್ ಕಚೇರಿ ಇರ್ತದೆ, ವ್ಯಕ್ತಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ದೊಂದು ಬಲಿಷ್ಠವಾದಂತಹ ಸರ್ಕಾರ. ಆ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೋಸ್ಕರ ಈ ಒಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಾ ಇದೆ, ಸಂಚು ನಡೀತಾ ಇದೆ. ರಾಜಭವನ ರಾಜಕೀಯ ಕಚೇರಿ ಆಗಬಾರ್ದು, ಇದು ಕಾಂಗ್ರೆಸ್ ನಾಯಕರ ಆಕ್ರೋಶ ವಾದ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ರಾಜಭವನ ಚಲೋ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ರಾಜ್ಯಪಾಲರು ಬೇರೆ ಪ್ರಕರಣಗಳಲ್ಲಿ ಏಕೆ ಅನುಮತಿ ಕೊಡಲಿಲ್ಲ ಅನ್ನೋದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ರು. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಆ ಪ್ರಕರಣಗಳನ್ನು ಬೇಗ ಇತ್ಯರ್ಥಗೊಳಿಸಿ ಅನ್ನೋ ಮಾತುಗಳನ್ನು ಕೂಡ ಅವರ ಬಳಿ ಹೇಳಿದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ನನ್ನ ಬಳಿ ಯಾವುದೇ ರೀತಿಯ ಅರ್ಜಿಗಳಿಲ್ಲ, ಎಲ್ಲವನ್ನು ಕೂಡ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಸ್ವತಃ ರಾಜ್ಯಪಾಲರೇ ಹೇಳಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದ ಎದುರು ಹೇಳಿದ್ದಾರೆ. ಹಾಗಾಗಿ ಈ ಪ್ರಕರಣ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ? ರಾಜ್ಯಪಾಲರು ಕ್ಲಾರಿಫಿಕೇಷನ್ಗೋಸ್ಕರ ಅರ್ಜಿಯನ್ನು ವಾಪಸ್ ಕಳಿಸಿದಾರೋ ಅಥವಾ ಅರ್ಜಿಗಳನ್ನು ಡಿಸ್ಪೋಸ್ ಮಾಡಿದಾರೋ, ಎಲ್ಲದಕ್ಕೂ ಕೂಡ ಕಾಲೇ ಉತ್ತರಿಸಬೇಕಾಗಿದೆ. ಇನ್ನು ರಾಜ್ಯಪಾಲರು ಪಕ್ಷ ರಾಜಕೀಯ ಮಾಡಬಾರ್ದು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಆದರೆ ರಾಜ್ಯಪಾಲರು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವರು ವಾಗ್ದಾಳಿ ನಡೆಸಿದರು. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದರು. ಪಕ್ಷಪಾತ ಧೋರಣೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಗವರ್ನರ್ ಅವರು ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ತಾ ಇಲ್ಲ, ಸಂವಿಧಾನದ ವಿರುದ್ಧವಾಗಿ ಹೆಜ್ಜೆ ಇಟ್ಟಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಇವತ್ತು ಇವರು ಮಾಡ್ತಾ ಇರುವಂತಹದ್ದು ವ್ಯವಸ್ಥಿತವಾದಂಥ ಪಿತೂರಿ. ರಾಜ್ಯಪಾಲರು ಈಗಲಾದರೂ ಎಚ್ಚೆತ್ಕೊಂಡು ಸಂವಿಧಾನದ ಪ್ರಕಾರವಾಗಿ, ಕಾನೂನು ಪ್ರಕಾರವಾಗಿ ನಡ್ಕೊಂಡ್ರೆ ನಾವು ಅವರಿಗೆಲ್ಲ ಗೌರವ ಕೊಡ್ತೇವೆ. ಅವರು ಹೀಗೇನೆ ಪಕ್ಷದ ಏಜೆಂಟ್ ಆಗಿ ಮುಂದುವರೆದ್ರೆ ನಮ್ಮ ಹೋರಾಟವನ್ನು ಕೂಡ ಇನ್ನೂ ಮುಂದಿನ ಹಂತಕ್ಕೆ ಮುಂದುವರಿಸ್ತೇವೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ, ತನಿಖೆ ಇಲ್ಲ, ತನಿಖೆ ಸಂಸ್ಥೆಗಳು ಕೇಳಿಲ್ಲ. ಖಾಸಗಿ ದೂರಿನ ಮೇಲೆ ಕೊಟ್ಟಂತಹ ಒಂದು ಕಂಪ್ಲೇಂಟ್ನ ತರಾತುರಿಯಾಗಿ ಕಂಪ್ಲೇಂಟ್ ಕೊಟ್ಟ ದಿನನೇ ಅವರಿಗೆ ಸೋಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ನಿರ್ಧಾರ ಸಂವಿಧಾನದ ನಡವಳಿಕೆಗೆ ಪೂರಕವಾಗಿಲ್ಲ. ಮಾಡಿದ ತಪ್ಪು ಅವರು ಒಪ್ಕೊಂಡಿದ್ದಾರೆ, ಒಪ್ಪಿಕೊಂಡು ಕೊಟ್ಟಿದ್ದಾರೆ. ನ್ಯಾಯಾಲಯದಲ್ಲಿ ಜಯ ಸಿಗ್ತದೆ. ತದನಂತರ BJP ಅವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಬರ್ತದೆ. ಯಾಕಂದರೆ ಸಿದ್ದರಾಮಯ್ಯನವರು ಬಲಿಷ್ಠ ನಾಯಕರು, ಅವ್ರ ಮೇಲೆ ಇವತ್ತು ಸಿಎಂನು ಸುಳ್ಳು ಆಪಾದನೆ ಹೊರಿಸಿದ್ರಿ. ಅದು ಜನಕ್ಕೆ ಗೊತ್ತಾಗುತ್ತೆ, ಜನಕ್ಕೆ ಈಗಾಗಲೇ ಗೊತ್ತಾಗುತ್ತೆ. ಅವಾಗ ಇನ್ನಷ್ಟು ಬಲಿಷ್ಠರಾಗಿ ಸಿದ್ದರಾಮಯ್ಯ ಬರ್ತಾರೆ. ಸಿದ್ದರಾಮಯ್ಯ ಅವರಿಗೆ ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಪ್ರಾಸಿಕ್ಯೂಷನ್ ನೋಟಿಸ್ ಬಂದಿತ್ತು? ನೀವು ಪ್ರಾಸಿಕ್ಯೂಷನಿಗೆ ಕೊಟ್ಟುಬಿಟ್ಟಿದ್ದೀರಾ. ಆದರೆ ಕುಮಾರಸ್ವಾಮಿ ಅವರಿಗೆ, ಜೊಲ್ಲೆ ಅವರಿಗೆ, ನಿರಾಣಿ ಅವರಿಗೆ, ರೆಡ್ಡಿ ಅವರಿಗೆ, ಅವರಿಗೆಲ್ಲರಿಗೂ ಕೂಡ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು, ಲೋಕಾಯುಕ್ತ ಇರ್ಬೋದು, ಬೇರೆ ಬೇರೆ ತನಿಖಾ ಸಂಸ್ಥೆಗಳು ನಮಗೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಿ ಅಂತ ಇದ್ದಾರೆ. ಅದಕ್ಕೆ ಯಾಕೆ ಕೊಡ್ತಿಲ್ಲ? ಕೊಳಿತಾ ಇದೆ ಅಲ್ಲ ಸ್ವಾಮಿ ನಿಮ್ಮ ಟೇಬಲ್ ಮೇಲೆ. ನಮಗೂ ಒಂದು ಕಾನೂನು, BJP ಅವರಿಗೆ ಒಂದು ಕಾನೂನಾ? ರಾಜ್ಯಕ್ಕೆ ಮಾಡ್ತಾ ಇರೋ ಒಂದು ದ್ರೋಹ ಇದು ರಾಜ್ಯಪಾಲರು. ಯಾಕಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಅವರು ಈ ಸರ್ಕಾರದ ಮುಖ್ಯಸ್ಥ. ಸೊ ಇಲ್ಲಿ ಅವರು ಈ ರೀತಿಯಾದಂಥ ಒಂದು ಸಂಶಯಾಸ್ಪದವಾದಂಥ ಮತ್ತು ಒಂದು ಷಡ್ಯಂತ್ರದಲ್ಲಿ ಭಾಗಿದಾರರಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಇದು ರಾಜ್ಯಕ್ಕೆ ಮಾಡುವಂಥ ದ್ರೋಹ. ಇದು ಒಬ್ಬ ಮುಖ್ಯಮಂತ್ರಿನ ತೇಜೋವಧೆ ಮಾಡೋದಕ್ಕೆ ಅವರು ಕೈಯನ್ನು ಜೋಡಿಸಿದ್ರೆ ನಾವು ಏನಂತ ಕರಿಬೇಕು ರಾಜ್ಯಪಾಲರಿಗೆ? ಒಟ್ಟಿನಲ್ಲಿ ರಾಜ್ಯಪಾಲರು ಸರ್ಕಾರದ ನಡುವಿನ ಪ್ರಾಸಿಕ್ಯೂಷನ್ ತಿಕ್ಕಾಟ ಜೋರಾಗಿದ್ದು, ಗವರ್ನರ್ ವಿರುದ್ಧ ರಾಷ್ಟ್ರಪತಿಗೂ ದೂರು ನೀಡಲು ಸರ್ಕಾರ ಚಿಂತನೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಓಕೆ, ಈಗ ಒಂದು ಕೋರ್ಟಲ್ಲಿ ತೀರ್ಮಾನ ಆಗಬೇಕು, ಅವರು ಸಂವಿಧಾನಿಕವಾಗಿ ಇದೆಯಾ ಅವರ ತೀರ್ಮಾನ ಇಲ್ವಾ ಅಂತ. ಅದಕ್ಕೂ ಮೊದಲೇದಾಗಿ ರಾಜಭವನ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ರಾಜ್ಯಪಾಲರು ಏನು ಮಾಡ್ತಾರೆ?
ಈ ವಿಷಯದಲ್ಲಿ ಬೇರೆ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ ಕೊಡ್ತಾರಾ ಇಲ್ವಾ, ಅಥವಾ ಈ ಆರೋಪವನ್ನು ಮೈಮೇಲೆ ಹಾಕೊಂಡು ಹಾಗೆ ಇರ್ತಾರಾ? ನೋಡೋಣ.